ಏನು ಇಲ್ಲೇ ನಿಂತ್ಕೊಂಡು ಸೀನ್ ಬಿಲ್ಡಪ್ ಮಾಡ್ತಿದ್ದೀರಾ? ಎಲ್ಲಿ ಆ ಬ್ರೋಕರು? ಮೇಷ್ಟ್ರೆ ಕರೀರಿ ಆ ಬ್ರೋಕರ್ನ, ಇವ್ರನ್ನೆಲ್ಲ ಇಲ್ಲಿಂದ ಕಳ್ಸ್ಕೊಳಕ್ ಹೇಳೋಣ. ಲೇ ಹುಡುಗಿ, ಏನು ನಾಲ್ಗೆ ನಿನ್ನೊಬ್ಳಿಗೆ ಇರೋದು ಅನ್ನೋ ತರ ಮಾತಾಡ್ತಿದ್ಯಾ? ನೋಡಮ್ಮ, ಮಾತಾಡಕ್ಕೆ ನಾಲ್ಗೆ ಮಾತ್ರ ಸಾಲದು, ದಮ್ ಇರ್ಬೇಕು. ಅಜ್ಜಿ, ಇವಮ್ಮ ಒಂದ್ ಸ್ವಲ್ಪ ಹೈ ಟೆನ್ಷನ್ ಪಾರ್ಟಿ ಅನ್ಸುತ್ತೆ. ಕಮಲಿ, ನೀನ್ ಸುಮ್ಮನೆ ಇರು, ನಾನ್ ಮಾತಾಡ್ತೀನಿ. ಯಪ್ಪ, ಈ ಅಮ್ಮ ಕೂಗಿದಕ್ಕೆ ಹಾರ್ಟ್ ಬಿಟ್ಟು ಅಲ್ಲಾಡ್ದಂಗ ಆಗ್ತಿದೆ. ಕಮಲಿ ಅವರೇ, ಅವ್ರು ಮಾತಾಡ್ಲಿ, ಸುಮ್ಮನೆ ಇರಿ. ನೀವು ಅಖಿಲಾಂಡೇಶ್ವರಿ ಅವರಲ್ವಾ? ನೀವು ಅನ್ನಪೂರ್ಣ ಮಹಾಜನ್ ಅವರಲ್ವಾ? ನಿಮ್ ಬಗ್ಗೆ ನಾನು ಬಹಳ ಕೇಳಿದ್ದೆ. ಒಬ್ಬ ಹೆಣ್ಮಗಳು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾಳಲ್ಲ ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ನೀವ್ ಹೀಗ್ ಮಾಡ್ಬೋದಾ? ಇದೇ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಬಹುದಲ್ಲ? ನಾವು ತಗೊಂಡಿರೋ ಜಾಗಕ್ಕೆ ನೀವು ಬಂದಿದ್ದೀರಲ್ಲ, ನಾವ್ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ದೀರಲ್ಲ? ನಮಗೆ ಯಾರಿಂದನೂ ಯಾವ ನಿರೀಕ್ಷೆನೂ ಇಲ್ಲ. ಇದು ನಾವು ತಗೊಂಡಿರೋ ಜಾಗ ನಮಗೆ ಸೇರ್ಬೇಕು ಅಷ್ಟೇ. ಸೇರೋಕ್ಕೂ ಮೊದಲೇ ನಮ್ ಜಾಗ ಅಂತ ನಿರ್ಧಾರ ಮಾಡೋದು ತಪ್ಪಾಗತ್ತೆ ಅಖಿಲಾಂಡೇಶ್ವರಿ ಅವರೇ. ನಾವಿಲ್ಲಿಗೆ ಬರ್ತಿದೀವಿ ಅಂತ ಗೊತ್ತಿದ್ದು ನೀವು ಇಲ್ಲಿಗೆ ಬಂದಿರೋದು ಕೂಡ ತಪ್ಪೇ ಅನ್ನಪೂರ್ಣ ಮಹಾಜನ್ ಅವರೇ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ರಿಷಿ, ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸು. ನೋಡಿ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೂ ಇದೆ. ಇದು ನಮ್ಮ ಮಾಮ್ ಕೈ ಇಟ್ಟಿರೋ ಪ್ರಾಜೆಕ್ಟ್, ಇದು ಅವ್ರಿಗೆ ಆಗ್ಬೇಕು. ಸೊ ಇದು ನೀವು ಬಿಟ್ಕೊಟ್ರೆ ಯಾರಿಗೇನು ಪ್ರಾಬ್ಲಮ್ ಆಗಲ್ಲ. ನೀನೇನು ಪ್ರೀತು ಬಿಳಿ ಬಾವುಟ ಇಟ್ಕೊಂಡು ಅಷ್ಟು ಸಮಾಧಾನವಾಗಿ ಮಾತಾಡ್ತಿದ್ಯಾ? ಅವ್ರ ಕಡೆಯವರೆಲ್ಲ ನಮ್ಮನ್ನ ಗುರಾಯಿಸ್ತಾ ಇರೋದ್ ನೋಡು. ಅದ್ರಲ್ಲೂ ಮುಖ್ಯವಾಗಿ ಆ ಲಂಗ ದವಣಿ ಹಾಕೊಂಡಿದ್ದಾಳಲ್ಲ, ಅವಳ ಕಣ್ಣೋಡು. ನೋಡಮ್ಮ, ನಾನ್ ಸುಮ್ನೆ ಸೈಡಲ್ಲಿ ನಿಂತಿದ್ದೀನಿ, ಕಾಲ್ ಕೆರ್ಕೊಂಡ್ ಜಗ್ಲಕ್ ಬಂದು ಸರಿ ಇರಲ್ಲ. Kamali, can you please keep quiet? ಏಯ್, ಸುಮ್ನೆ ಇರೆ. ನೀನೊಬ್ಳು ಇಂಗ್ಲಿಷ್ ಅಲ್ಲಿ ಟುಸು ಪುಸು ಅಂತಿರೋವಳು. ಈ ಜಾಗ ನಮ್ದು, ಹೇಳೋದೇನ ಅವ್ರಿಗೆ. ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಹೆದರ್ಕೊಂಡ್ ಬಿಡ್ತೀವ? ನಮ್ ಕಡೆನೂ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಇದಾರೆ, ಗೊತ್ತಾಯ್ತಾ? ಏನಮ್ಮ, ಬಿಟ್ರೆ ಹೆವ್ಯಾಗ್ ಮಾತಾಡ್ತಿದ್ಯಾ? ನಾನ್ ಯಾರು ಅಂತ ಗೊತ್ತಾ? ನನ್ನ ಹತ್ರ ಯಾವಾಜಲ್ಲ ಹಾಕೊಳ್ಳೋದ್ ಇಟ್ಕೋಬೇಡ. ಕಮಲಿ ಅವರೇ, ಸುಮ್ಮನೆ ಇರಿ. ನೀವು ಹೀಗೆ ನಡ್ಕೋತೀರಾ ಅನ್ಕೊಂಡಿರ್ಲಿಲ್ಲ. ಮಹಾಜನ್ ಮನೆತನದವರಿಗೆ ಇನ್ನೊಬ್ಬರ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋ ಸಂಸ್ಕಾರ ಇಲ್ಲದೆ ಇರೋದು ಬೇಸರದ ಸಂಗತಿ. ಮಾತಾಡಿದ ರೀತಿ ತಪ್ಪಿರ್ಬೋದು, ಆದ್ರೆ ವಿಷಯ ಸರಿಯಾಗೇ ಇದೆ. ಕೇವಲ ನಿಮ್ಮ ದೃಷ್ಟಿಯಿಂದ ನೋಡ್ತಿದ್ದೀರಾ, ಅದು ನಿಮ್ಮ ತಪ್ಪು. ಏನೇ ಆಗ್ಲಿ, ನಾವು ಇಲ್ಲಿಂದ ಕದಲೋ ಪ್ರಶ್ನೆನೇ ಇಲ್ಲ. ಹಾಯ್ ಹಾಯ್. ಆಕ್ಚುಲಿ ಸಾರಿ, ಹಬ್ಬದ ಸೆಲೆಬ್ರೇಷನ್ ಮಧ್ಯೆ ಏನೇನೋ ಆಗೋಯ್ತು. ಬೇರೆ ಯಾವ ವಿಷಯ ಆಗಿದ್ರು ಅಮ್ಮ ಬಿಟ್ಬಿಡ್ತಾ ಇದ್ರು. ಇದವ್ರ ಕನಸು. ಸೇಮ್ ಹಿಯರ್. ಅಜ್ಜಿದು ಆ ಜಾಗದಲ್ಲಿ ಒಂದು ಆಶ್ರಮ ಕಟ್ಟಬೇಕು ಅನ್ನೋದು ಅವ್ರ ಕನಸು. ಓ, ತುಂಬಾ ದಿನಗಳಿಂದ ಪ್ಲಾನ್ ಇತ್ತಾ? ಇಲ್ಲ, ಆಕ್ಚುಲಿ ನನ್ನ ಹುಡುಗಿ ಕಮಲಿ ಅವರು ಕಳ್ದು ಹೋಗಿದ್ರು. ಶಿ ವಾಸ್ ಮಿಸ್ಸಿಂಗ್.
ಅವ್ರು ಸಿಕ್ಕಿದ ಮೇಲೆ ಒಂದಷ್ಟು ವಿಷಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದರಲ್ಲಿ ಇದು ಒಂದು. ಓ, ಪ್ರೀತಿದ ಹುಡುಗಿನ ಪಡ್ಕೊಂಡಿರೋ ಲಕ್ಕಿ ಬಾಯ್ ನೀವು. ಎಲ್ಲರಿಗೂ ಆ ಸಂತೋಷ ಸಿಗಲ್ಲ ಬಿಡಿ. ಹಾ, ಹಬ್ಬನ ಸೆಲೆಬ್ರೇಟ್ ಮಾಡೋ ಹುಮ್ಮಸ್ಸಲ್ಲಿ ಬಂದ್ವಿ. ಬಟ್ ಏನೇನೋ ಆಗೋಯ್ತು. ಇಲ್ಲ, ಯಾರಿಗೂ ಬೇಜಾರಾಗಬಾರ್ದು. ಐ ವಿಶ್. ಅಮ್ಮಂಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು, ಈ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಬೇಕು ಅಂತ. ಹೀಗಂತ ಸಂದರ್ಭ ಬಂದಿತ್ತು. ಹೀಗಿರುವಾಗ ಜಾಗದ ವಿಷಯದಲ್ಲಿ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ಲಾ? ಕೆನ್ ಯು? ಆಫ್ ಕೋರ್ಸ್. ಕೂಲ್ ದೆನ್, ನಿಮ್ಮ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ಒಂದೊಳ್ಳೆ ವಿಷಯಕ್ಕೋಸ್ಕರ 2 ಮಾತು ಬಯಸ್ಕೊಂಡ್ರು ಪರವಾಗಿಲ್ಲ. ಏನ್ ಹೇಳ್ತೀರಾ? ರೈಟ್. ಕಮ್ಲಿ ತಕ್ಕ ತಿನ್ನು. ಓಯ್, ಏನಿದ್ದು? ಆಪಲ್ ಜ್ಯೂಸ್ ಕೇಳಿದ್ರೆ ಆಪಲ್ ತಂದು ಕೊಟ್ಟಿದ್ಯಾ? ಹಂಗಾರೆ ಇನ್ನ ತಿನ್ನಾರು ಬಿರಿಯಾನಿ ಕೇಳ್ಬಿಟ್ರೆ ಕೋಳಿನೇ ತಂದು ಕೊಟ್ಬಿಡ್ತೀಯಲ್ಲ. ಏನು ಬಿರಿಯಾನಿನಾ? ನೀನ್ ಅದನ್ನು ತಿಂತೀಯಾ? ಯಾವಾಗಿನ್ಲೆ ಕಮ್ಲಿ? ತಿಂತಿರ್ಲಿಲ್ವಾ? ಅದೆಲ್ಲ ಬಿಡು. ಏನು ನೀನ್ ಊರ್ಗ್ ಹೋಗ್ತೀನಿ ಅಂತ ಹೇಳಿದ್ರೆ ಸಡನ್ ಆಗಿ ಬಿಟ್ ಕೊಟ್ಟಿದ್ಯಾ? ಹೆಂಗಿದೆಲ್ಲ? ಅಂದ್ರೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ? ಯಾಕೆ ಅಲ್ಲ, ಹೆಂಗ್ ಬಂದೆ ಅಂತ. ನಾವಿಲ್ಲಿದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಅಜ್ಜಿನೇ ಫೋನ್ ಮಾಡಿ ಕರೆದ್ರು ಕಣವಿ. ಅಲ್ಲ, ನಿನಗ್ ನನ್ ಬಿಟ್ರೆ ಜೊತೆಗ್ ಯಾರವ್ರು ಹೇಳು? ಗ್ಯಾಪ್ ಕೊಟ್ರೆ ತಲೆ ಮೇಲೆ ಅದ್ ಕುತ್ಕೋತಿಯ. ಏನ್ ಇವಳೇನ್ ದೊಡ್ಡ ಬಾಡಿ ಗಾರ್ಡು. ಇವಳಿಲ್ಲ ಅಂದ್ರೆ ನಾವ್ ಬದುಕದೇ ಇಲ್ಲ. ಕಮ್ಲಿ, ಬತ್ತ ನೀನ್ ನನ್ ಸ್ಯಾನೆ ಆಡ್ಕೊತಾ ಇದ್ಯಾ. ನಾನು ನಿನ್ ಲಂಗದಾವಣಿ ಫ್ರೆಂಡ್. ನನ್ನನ್ನ ನೀನ್ ಹಿಂಗ್ ಆಡ್ಕೋಬಹುದಾ? ಏನೇ ಲಂಗಾದವಣಿ ಫ್ರೆಂಡ? ಎಲ್ಲ ನನ್ ಕರ್ಮ. ಸರಿ, ನಿನ್ ತಲೆಹಟ್ಟೆ ಎಲ್ಲ ಸಾಕ್ ಮಾಡು, ತಿನ್ನು ಸುಮ್ಕೆ. ಅಷ್ಟೇ, ನನ್ನ ರೂಮಲ್ಲಿ ಕೂಡಾಕಿದ್ದು. ನೀನ್ ನೋಡ ಈ ರೂಮ್ ಕರ್ಕೊಂಡ್ ಬಂದಿದ್ಯಾ? ಅವಳು ಗೊತ್ತಾದ್ರೆ ಉಡ್ಕೊಳಲ್ವಾ? ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಅಲ್ಲ ಕಮ್ಲಿ, ನಿಂಗ್ ಹೊಸಿ ನಾನ ಬುದ್ಧಿ ಆಯ್ತಾ? ನಂತ ವೀಟೆಲ್ಲ ಮಾತಾಡ್ತೀಯಾ? ಅವಳು ಕೂಡಾಕಿದ್ರೆ ಉಗುರು ಕಡಿತಾ ಇದ್ದ? ಹಾಳಾಗೋಗ್ಲಿ ಅವಳು ಇಸ್ಯ. ನೋಡ್ ಕಮ್ಲಿ, ಅಜ್ಜಿ ನಂಗೆ ನಿಂಗೆ ಒಂದೇ ತರ ಬಟ್ಟೆ ಕೊಡ್ಸವ್ರೆ. ಇರು ತರ್ತೀನಿ. ಕಮ್ಲಿ, ಇಲ್ ನೋಡು, ಅಜ್ಜಿ ಕೊಡ್ಸಿದ್ದು. ಇದ್ ನನ್ಗೆ, ಇದ್ ನಿನ್ಗೆ. ತಕ್ಕ. ಏನಿದು? ಇದೇನ್ ನಾವ್ ಹಿಂಗ್ ಕೇಳ್ತೀಯಾ? ಸೀರೆ. ಏನ ಸೀರೆನಾ? ಅಯ್ಯ ನಿನ್ನ, ಇದನ್ನ ಹಾಕೋತಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಸೀರೆ ಬೇರೆನಾ? ಇದೆಲ್ಲ ನನ್ ಕೈಲಿ ಹಾಕೊಳಕ್ಕಾಗಲ್ಲ. ಹಬ್ಬಕ್ ಸೀರೆ ಉಡ್ದೆ ಇನ್ನೇ ನಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತೀಯಾ? ನನ್ ಇಷ್ಟ ಕಣೆ, ನಾನ್ ಏನ್ ಬೇಕಾದ್ರೂ ಹಾಕೊಂಡ್ ಓಡಾಡ್ತೀನಿ. ಏನ್ ಇವಾಗ? ಯಾಕಮ್ಲಿ, ಬಟ್ಟೆ ಇಷ್ಟ ಆಗ್ಲಿಲ್ವಾ? ಅಯ್ಯ, ಇಷ್ಟೊತ್ತು ಇವಳ್ದೊಂದ್ ಕಾಟ ಆಗಿತ್ತು, ಇವಾಗ ನೀನ್ ಬೇರೆನಾ? ಯಾಕಮ್ಲಿ ಹೀಗ್ ಮಾತಾಡ್ತಾ ಇದ್ಯಾ? ನನ್ ನೆನ್ಪಿಲ್ವಾ ನಿನ್ಗೆ? ಏನಾಗಿದೆ ನಿಂಗೆ ಇವಳ್ಗೆ? ನಾನು ಆಗ್ಲಿಂದ ಎಷ್ಟೇ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ರು ಅವಳು ನನ್ನ ಹತ್ರ ಸರಿಯಾಗೇ ಮಾತಾಡ್ತಿಲ್ಲ. ಲೇ ರಿಬ್ಬನ್, ನನ್ಗಿವಾಗ ಯಾರ ಜೊತೆನೂ ಮಾತಾಡಕ್ ಮೂಡಿಲ್ಲ ಅಂತ ಹೇಳು. ಅಯ್ಯೋ, ಅದೇನು ಇಲ್ಲ. ನಮ್ ಕಮ್ಲಿಗೆ ಓಸಿ ಮೆಮೊರಿ ಕಾರ್ಡು ಕರಪ್ಟ್ ಆಗೈತೆ. ಆವಾಗಿಂದ ಹಿಂಗೆ ಯಾವಾಗ ಯಾವ ಹಾಡು ಹೇಳ್ತಾಳೋ ಗೊತ್ತಾಗಕ್ಕೆ ಇಲ್ಲ. ತಮಿಳಲ್ಲಿ ಒಂದ್ ಸಿನಿಮಾ ಬಂದಿದ್ ಗೊತ್ತಾ? ಆನಿಯನ್ನ. ಏನು ಅನಿಯನ್ನ? ಅದೇ ನಮ್ ಕಮ್ಲಿನ ಹಂಗೆ ಆಗೋಳೆ. ಯಾವಾಗ ಆನಿಯನ್ ಆಯ್ತಾಳೋ, ಯಾವಾಗ ಅಂಬಿ ಆಯ್ತಾಳೋ ಹೇಳಕ್ಕೆ ಆಗಕ್ಕಿಲ್ಲ. ಐ ಲೇ ರಿಬ್ಬನ್, ನಾನ್ ಅಂಬಿ ಅಂತ ನಿಂಗೆ ಗೊತ್ತಾಯ್ತು? ಇದೇ ನಿಂಗ್ ಕೇಳ್ತೆ ಕಮ್ಲಿ, ನಾನು ಆ ಸಿನಿಮಾ ನೋಡಿವ್ನಿ. ಬಲೆ ಅವಳೆ ಗುರು. ಈ ನಿಮಾನ್ಸ್ ಗ್ರೂಪ್ ಜೊತೆ ಸೇರ್ಕೊಂಡು 3-4 ದಿನ ದಬಾಕೋದು ಸಿಕ್ಕಾಪಟ್ಟೆ ಕಷ್ಟದ ಕಾರ್ಯಕ್ರಮ. ಚಾನ್ಸ್ ಸಿಕ್ಕಿದ್ರೆ ಓಡೋಗ್ಬೇಕು. ನಿನ್ನ ಅಳು ಮುಂಜಿ ಮುಖ ಇಟ್ಕೊಂಡು ನನ್ನ ಆದಿ ಸೇವೆ ಮಾಡೋದ್ ಬೇಡ. ಆದಿಗ್ ಸಂಬಂಧಪಟ್ಟಿದ್ ಏನೇ ಕೆಲ್ಸ ಇದ್ರು ಇನ್ಮೇಲೆ ನೀನ್ ಮಾಡೋದ್ ಬೇಡ. ನಿಂದ್ ಎಷ್ಟ್ ಕೆಲ್ಸ ಇದೆಯೋ ಅಷ್ಟ್ ನೋಡ್ಕೊಂಡು ಹೋಗ್ತಾ ಇರೋ. ಆದಿ ನನಗ್ ಮಾತ್ರ, ನಾನ್ ನೋಡ್ಕೊತೀನಿ.
ಕಮಲಿಗೆ ಅನಿಕಾ, ಈ ಪಾರುಗೆ ಅನುಷ್ಕಾ. ಏನ್ ಹೇಳ್ತಿದ್ಯಾ? ಇನ್ನೇನು, ಇವಳೆ ತಾನೇ ನಿನ್ ಬಿಲ್ಲನ್ನು. ಛೇ, ಏನ್ ಹೇಳ್ತಿದ್ಯಾ? ಅವ್ರು ನಮ್ಮ ಯಜಮಾನ್ರನ್ ಮದ್ವೆ ಆಗೋರು. ಓಹೋ, ಅಂದ್ರೆ ನಿಮ್ ಯಜಮಾನ್ರನ್ನ ಅವಳು ಕೊಡ್ತಾ ಇದ್ಯಾ? ನೀ ಹೇಳಿದನ್ನ ತಿರುಗಿಸಿ ಹೇಳ್ತಾ ಇದೀನವಿ. ನೀ ಹೇಳ್ದಾಗ ಅವಳೇ ನಿನ್ ಸೌತಿ ಅನ್ನೋ ಫೀಲಿತ್ತು. ಸರಿ ಸುಮ್ಕೆ ತಮಾಸೆ ಮಾಡ್ದೆ, ತಪ್ಪಾಗಿ ತಿಳ್ಕೊಬೇಡ. ಆಮೇಲೆ ಇದೇ ವಿಷಯ ಮಾಡಿಕೊಂಡು ನನ್ ತಾವ್ ಮಾತ್ ಗೆದ್ ಬಿಟ್ಬಿಟ್ಯಾ. ಕಮಲಿ ಅವರೇ, ಹಾಗೆ ಓಕೆ. ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಕಾಣಿಸ್ತಿದೆ. ಅಷ್ಟು ಸಾಕು. ಇನ್ಮೇಲೆ ಯಾವತ್ತೂ ಈ ಬಂಧನದಿಂದ ಬಿಡಿಸ್ಕೊಂಡು ಹೋಗಬೇಡಿ. ಹೇಳಿ ಕಮಲಿ ಅವರೇ. ಮಾತಾಡಿ ಕಮಲಿ ಅವರೇ. ಬೇಡ ಬಿಡಿ, ನಿಮ್ಮ ಮೌನನೂ ನನಗಿಷ್ಟ. ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ. ಪ್ರೀತಿ ಕೂಡು ಅನ್ನೋದು ಎಷ್ಟು ನಿಜ ನೋಡಿ. ನೀವು ಹಚ್ಚಿದ್ದೆಣ್ಣೆ ನಿಮ್ಗೆ ಆಗೋಗಿದ, ಯಾರು ನೋಡಿದ್ರೆ ಅಷ್ಟೇ. ಋಷಿ, ನೀನ್ ಸ್ನಾನಕ್ಕೆ ಹೋಗ್ಬೇಕಂತೆ. ಹಾ, ಏನೇ ನಡೀತಿದೆ ಇಲ್ಲಿ? ಋಷಿನ ಹಗ್ ಮಾಡ್ಕೊಂಡು ನಿಂತಿದ್ಯಾ? ನಾಟಕ ಆಡ್ಬೇಡ. ಯಾಕೆ ಭಯ ಪಡ್ಕೊಂಡು ಸಾಯ್ತಿದ್ಯಾ? ಛೇ, ಇಷ್ಟೊತ್ತೆಲ್ಲೋಗಿದ್ದೆ ಪಾರ್ವತಿ? ನಿನ್ನೆ ಕೇಳ್ತಾ ಇರೋದು, ಎಲ್ಲೋಗಿದ್ದೆ? ಸಾರಿ ಅನುಷ್ಕಾ, ನೀನಾ? ನಾನು ಪಾರ್ವತಿ ಅನ್ಕೊಂಡೆ. ನಿಂಗೋಸ್ಕರ ಡ್ರೆಸ್ ತಂದಿದೆ ಆದಿ. ಅಲ್ಲೇ ಇಡು ಅನುಷ್ಕಾ, ತಗೋತೀನಿ. ಅಲ್ಲೇ ಇಡು ಅನ್ನಲ್ಲ, ತಗೋತೀನಿ ನಾನು. ಪಾರು, ನಿಮ್ಮವ್ರು ಬಂದ್ರು, ನೀನು ಹೋಗವಿ. ನಿಂಗೆ ಅಯ್ಯೋ, ನನ್ ಮಕ್ಕ ಏನ್ ನೋಡ್ತಿದ್ಯಾ? ಅಲ್ಲಿ ನೋಡು. ಯಜಮಾನ್ರೆ,
ಬನ್ನಿ ಸರ್, ನೀವು ಪಾರ್ವತಿನ ಕರ್ಕೊಂಡು ಹೋಗಕ್ ಬಂದ್ರಾ? ಧಾರಾಳ ಕರ್ಕೊಂಡೋಗಿ. ನಿಧಿನ್ ಕಾಯಕ್ಕೆ ನಾನು ಇಲ್ಲೇ ನಂದಿ ತರ ಇವ್ನಿ. ಪಾರು ಹೋಗವಿ ಬಿರ್ನೆ. ಅಯ್ಯೋ ಹೋಗವಿ. ಅಲ್ಲ, ನಾನ್ ಯಾಕೆ ಇವಳಿಗೆ ಎದ್ರುಕೊಂಡು ಓಡಾಡ್ತಿದ್ದೀನಿ? ಒಳ್ಳೆ ಮಕ್ಳು ಸ್ಕೂಲಿಗೆ ರಜಾ ಹಾಕ್ದಂಗೆ. ನನ್ನ ಬೇಜಾನ್ ಹುಡ್ಕಿರ್ತಾಳೆ, ಬೇಜಾನ್ ಹುಡ್ಕೊಂಡೇ ಇರ್ತಾಳೆ. ಈಗೇನಾರು ಅವಳ ಮುಂದೆ ಸಿಗಾಕೊಂಡ್ಬಿಟ್ರೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ. ಎಲ್ಲಾರು ಮಾಡಿ ಯಾರ ಕಣ್ಗೂ ಕಾಣಿಸ್ದಿರೋ ತರ ಎಸ್ಕೇಪ್ ಆಗ್ಬೇಕು. ಓ, ಬೀಗ ಬೇರೆ ಹಾಕಿದೆ. ಹೆಂಗಿರೋ ನಮ್ಮ ಮಾಮೂಲಿ ಇದೆಯಲ್ಲ. ನಿಧಿ ಕಾಯೋದು ನಿಮ್ಮ ಜವಾಬ್ದಾರಿ ಅಂತ ಗೊತ್ತು. ಆದರೆ ಅದನ್ನ ಯಾರು ಕದಿಯಲ್ಲ ಅನ್ನೋ ಧೈರ್ಯದಲ್ಲಿ ನಿಮ್ಮ ಸಮಯದ 2 ನಿಮಿಷನ ಕದಿಯೋಣ ಅಂತ ಬಂದೆ. ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಒಬ್ಬನೇ ಇದ್ರೆ ತುಂಬ ಉಸಿರುಗಡ್ದಂಗೆ ಆಗ್ತಾ ಇತ್ತು. ಅದಕ್ಕೆ ಬಂದ್ಬಿಟ್ಟೆ. Come on, Parvati. Come on, Parvati. These are
ಪಾರ್ವತಿ, ಇಲ್ಲಿ ಸೋತಿದ್ದು ನೀನಿರ್ಬೋದು, ಆದರೆ ನನ್ನ ಪ್ರಕಾರ ಗೆದ್ದಿದ್ದು ನೀನೇ. ಕಂಗ್ರ್ಯಾಚುಲೇಷನ್. ಪ್ರೀತಿಸೋರ್ನ ನಿನ್ನಷ್ಟು ಚೆನ್ನಾಗಿ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ನಿಜಾನೇ ಯಜಮಾನ್ರೆ, ಪ್ರೀತಿ ಅಂದ್ರೆ ತ್ಯಾಗ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾಳೆ ನಿನ್ ವಿಷಯದಲ್ಲೋ ನಾನು ಅದನ್ನೇ ಮಾಡ್ಬೇಕಲ್ವಾ? ನಾನು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮನ ಜೊತೆ ಕಣಕ್ಕೆ ಹೋಗಿ ಪೂಜೆ ಮಾಡಿ ಊರಿನವ್ರಿಗೆಲ್ಲ ಎಳ್ಳು ಬೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೆ. ಅದು ನೆನಪಾಗತ್ತೆ ಇವಾಗ. ನನಗೂ ಅಂಥದೇ ಮಧುರವಾದ ನೆನಪುಗಳು ಅನ್ನಪೂರ್ಣಮ್ಮನವ್ರೆ. ಈಗೀಗ ಸಿಟಿಗಳಲ್ಲಿ ಅಕ್ಕಪಕ್ಕದ 4 ಮನೆಗಳಿಗೆ ಎಳ್ಳು ಬೀರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸಂಬಂಧಗಳು ಗಟ್ಟಿಯಾಗೋದೇ ಇಂಥ ಹಬ್ಬಗಳಿಂದ. ದೊಡ್ಡವರು ಪ್ರತಿಯೊಂದಕ್ಕೂ ಒಂದು ಕಾರಣ ಇಟ್ಕೊಂಡೇ ಮಾಡಿರ್ತಾರೆ. ನಿಜ. ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನೇ ಮಾತಾಡಿ ಅನ್ನೋ ಮಾತಲ್ಲಿ ಒಂದು ಒಳ್ಳೆ ಸಮಾಜನ ಸೃಷ್ಟಿ ಮಾಡೋ ಅರ್ಥ ಅಡಗಿದೆ ಅಲ್ವಾ? ಹೌದು, ನಮ್ ಕೈಲಾಗಿದ್ದನ್ನ ನಾವು ಮಾಡ್ಬೇಕು, ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಡ್ಕೋಬೇಕು ಅಂತ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮೂರ್ ಕಡೆ ಸಂಕಲ್ಪ ಮಾಡಿಸ್ತಾ ಇದ್ರು. ನಮ್ಮೂರಿನಲ್ಲಿ ಹುಡುಗಿಯರು ದೊಡ್ಡವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಹುಡುಗರು ಬಂದು ಬಿಸಿ ಬಿಸಿ ಅಂತ ಕರೆಯೋರು. ಓಹೋ, ನೀವು ನಮ್ಮೂರಿನ ಬಗ್ಗೆನೇ ಹೇಳ್ತಾ ಇದ್ದೀರಾ? ಅಜ್ಜಿ, ಏನಾದ್ರೂ ಬೇಕಂತ ಕೇಳ್ಕೊಂಡು ಹೋಗಕ್ ಬಂದ? ಕಳ್ಳ, ನನಗ್ ಗೊತ್ತಿಲ್ವಾ ನೀನ್ ಯಾಕೆ ಬಂದಿದ್ಯಾ ಅಂತ. ಕಮಲಿ, ನೀನ್ ಹೋಗಮ್ಮ, ಇಲ್ಲಾಂದ್ರೆ ಒಳ್ಳೆ ಕಳ್ಬೇಕ್ ತರ ಇಲ್ಲಿಲ್ಲೇ ಸುತ್ತಾ ಇರ್ತಾನೆ. ಹೋಗು. ಯಜಮಾನ್ರೆ, ನೀವ್ ಯಾಕೆ ಅದನ್ನೆಲ್ಲ ಮಾಡ್ತಿದ್ದೀರಾ? ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ, ನಾನೇ ಮಾಡ್ತೀನಿ. ಪಾರ್ವತಿ, ಏನ್ ಅನ್ಕೊಂಡಿದ್ಯಾ? ಈ ಆದಿ ಕೈಲಿ ಆಗದೆ ಇರೋ ಕೆಲ್ಸನೇ ಇಲ್ಲ. ಒಂದ್ ವೇಳೆ ಕೆಲ್ಸ ಗೊತ್ತಿಲ್ಲ ಅಂದ್ರೆ ಅದನ್ನ ಕಲ್ತ್ಕೋತೀವಿ ಹೊರತು ಯಾವತ್ತೂ ಕೈ ಸೇರ್ಕೋರಲ್ಲ, ಗೊತ್ತಾ? ಇಲ್ಲಿದ್ಯಾ ಆದಿ? ನಾನಿನ್ನ ಅಲ್ಲೆಲ್ಲ ಹುಡುಕ್ತಿದ್ದೆ. ಎಲ್ಲೆಲ್ಲೋ ಯಾಕೆ ಹುಡುಕ್ತಿದ್ಯಾ ಅನುಷ್ಕಾ? ಪಾರ್ವತಿ ಎಲ್ಲಿದ್ದಾಳೋ ಅಲ್ಲಿ ಹುಡುಕ್ತಿದ್ರೆ ಅಲ್ಲೇ ಇರ್ತಿದ್ದೆ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಆದಿ? ಬೇಡ ಬೇಡ, ಪಾರ್ವತಿ ಇದ್ದಾಳಲ್ಲ, ನೀನ್ ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಪಾರ್ವತಿ, ಇವಾಗ ನೆಕ್ಸ್ಟ್ ಹೇಳು, ನಾನೇನ್ ಮಾಡ್ಲಿ? ಪರವಾಗಿಲ್ಲ ಯಜಮಾನ್ರೆ, ನಾನೇ ಮಾಡ್ಕೋತೀನಿ, ನೀವ್ ಹೋಗಿ. ಪಾರ್ವತಿ ಹೇಳು ಪಾರ್ವತಿ, ನಾನು ಕೆಲಸ ಮಾಡ್ತೀನಿ. ಯಜಮಾನ್ರೆ, ಆ ಕುಡ್ಲನ್ನ ತಗೊಂಡು ಮಧ್ಯದಲ್ಲಿಡಿ. ಓ, ಇದು ನೀವು ಎಲ್ಲಿಡೋದು? ಇಲ್ಲಿ ಗುಂಡಿ ತೋಡಿ ಊಟ ಹಾಕ್ಬಿಡೋಣ. ಹೌದಾ? ಶಬ್ಬಾಷ್, ನಾನೇ ಕಳ್ಳಿ ಅಂದ್ರೆ ನನ್ಗಿಂತ ದೊಡ್ಡ ಕಳ್ಳಿರಿದ್ದೀರಲ್ಲ ನೀವು. ನನಗ್ ಗೊತ್ತಿತ್ತು ನೀವಿಬ್ರೇ ಸೇರ್ಕೊಂಡ್ ಏನೋ ಮಾಡಿದೀರಾ ಅಂತ. ಜೋರ ಕೂಗಾಡ್ಬೇಡ. ಸರಿ ಆಯ್ತು, ಅದ್ರಲ್ಲಿ ನನ್ಗೂ ಪಾಲ್ಬೇಕು. ಹಲೋ, ಪಾಲ್ಗಿಲೆಲ್ಲ ಕೊಡಕ್ ಆಗಲ್ಲ. ನೀನೇ ಇಟ್ಕೋ, ನಾನು ಹೋಗಿ ಎಲ್ರಿಗೂ ವಿಷಯ ಹೇಳ್ಬೇಕು. ಅಯ್ಯೋ ಬೇಡಮ್ಮ, ದೋಮು, ಸ್ವಲ್ಪ ನಾನು ಹೇಳಿದ್ರೆ ಕೇಳಿಸ್ಕೊತೀಯಾ? ಓಕೆನಾ? ಅಯ್ಯೋ, ಈ ಮಣ್ಣಾಗ್ಯಕ್ಕೆ ಹಾರೆಗೀರೆ ಏನಾದ್ರೂ ಸಿಗುತ್ತಾ ನೋಡ್ಕೊಂಡ್ಬರ್ತೀನಿ. ಕಾಮಿನಿಯವರೇ, ಬೇಗ ಬೇಗ ಬೇಗ. ಓ, ಏನ್ ತೂಕವಾಗಿದೆ, ಆದ್ರೂ ಹಿತವಾಗಿದೆ. ಬೇಗ ಬಾ. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಸಮಾಧಾನ ಸಮಾಧಾನ. ಓ, ತಂದ್ಯಾ? ಇಲ್ಲಿ ಇಲ್ಲಿ ಇಲ್ಲಿ. ಕಾಮಿನಿಯವರೇ, ನೀವು ಸ್ವಲ್ಪ ಗುಂಡಿ ತೆಗೀರಿ. ಹೌದಾ?
ಕಾಮಿನಿ ಅವರೇ, ಏನೋ ಸೌಂಡ್ ಬರ್ತಿದ್ಯಲ್ಲ? ಅದೇ ಪುಸ್ ಪುಸ್. ಕಮಲಿ ಅವರೇ, ಏನಿದು? ಓ ಮೈ ಗಾಡ್, ಏನ್ ಕಮಲಿ ಇದು? ಇಂಥ ಕೆಲಸ ಮಾಡಿ ಎಲ್ರ ಮುಂದೆ ಮರ್ಯಾದೆ ತೆಗ್ಬಿಟ್ಟಿಯಲ್ಲ. ಕಮಲಿ, ಯಾಕೆ ಹೀಗೆ ಮಾಡಿದೆ? ನಿಮ್ಮ ಮೊಮ್ಮಗಳು ಹೀಗ್ ಮಾಡ್ತಾಳೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಮಾಡಿದ್ದು ಕಮಲಿ ಅಲ್ಲ. ಇದನ್ನೆಲ್ಲ ಮಾಡಿದ್ದು ಚೂರಿಬ್ರು. ಓಯ್ ಪಾರು, ಅವ್ರು ಬೈದ್ರು ಅಂತ ನೀನ್ ಬೇಜಾರ್ ಮಾಡ್ಕೊಂಡ್ ಕೂತಿದ್ಯಾ? ನೀನ್ ಯಾಕೆ ಅಳ್ತ್ಯಾ? ಅವ್ರು ಯಾರೋ ಕದ್ರು, ಇವ್ರು ಬೈದ್ರು, ಅದಕ್ಕೆ ನೀನೇನಕ್ಕೆ ಟೆನ್ಷನ್ ಮಾಡ್ಕೋತ್ಯಾ? ದೇವ್ರ ದುಡ್ಡನ್ ಕದಿಯೋದಕ್ಕೆ ಅವ್ರಿಗೆ ಹೇಗ್ ಮನ್ಸ್ ಬಂತು ಕಮಲಿ? ಯಾರ್ ಕದ್ದಿದ್ದು ಅಂತ ಕಂಡುಹಿಡಿಯೋವರೆಗೂ ನನಗ್ ನೆಮ್ಮದಿ ಇಲ್ಲ. ನಿಧಿ ಮೇಲ್ ಕೈ ಇಟ್ಟವರು ಖಂಡಿತ ನರ್ಕಕ್ಕೆ ಹೋಗ್ತಾರೆ. ನೋಡು, ಹಂಗೆಲ್ಲ ಶಾಪ ಹಾಕ್ಬೇಡ. ನಿಧಿ ಸಿಗುತ್ತೆ, ಸಿಗೋ ಹಂಗೆ ನಾನ್ ಮಾಡ್ತೀನಿ. ಮೊದ್ಲು ನೀ ಹೇಳೋದ್ನ ನಿಲ್ಸು. ಕಮಲಿ ನನಗೆ ಸಹಾಯ ಮಾಡಿದ್ಲು. ಇವರಿಬ್ರು ಕದ್ದಿರೋ ನಿಧಿನ ವಾಪಸ್ ಸಿಗೋ ಹಾಗೆ ಮಾಡಿದ್ಲು. ಅಲ್ಲ ಪಾರ್ವತಿ, ಅಖಿಲಮ್ಮ ಅವ್ರ ಹತ್ರ ಅನುಷ್ಕಾ ಅವ್ರ ವಿಷಯ ಹೇಳು ಅಂದ್ರೆ ಎಲ್ರ ಮುಂದೆ ಅನುಷ್ಕಾ ಅವ್ರ ಹೆಸರು ಹೇಳ್ತಿದ್ಯಲ್ಲ, ಏನಾಗಿದೆ ನಿಂಗೆ? ಚಿಕ್ಕ ಯಜಮಾನ್ರು ಕೇಳಿದಾಗ ನಾನು ಅನುಷ್ಕಾ ಮೇಡಮ್ ಗುಂಗಲ್ಲೇ ಇದ್ದೆ, ಅದಕ್ಕೆ ಅದೇ ಹೆಸರು ಬಂದ್ಬಿಡ್ತು ಸಾವಿತ್ರಕ್ಕ. ಹೇಳ್ದೆ ಸರಿ, ಅದಕ್ಕೆ ಅಖಿಲಮ್ಮ ಅವ್ರ ಪ್ರತಿಕ್ರಿಯೆ ಹೇಗಿತ್ತು ನೋಡ್ದ್ಯಾ? ಆದ್ರೂ ಮತ್ತೆ ಅಖಿಲಮ್ಮ ಅವ್ರ ಹತ್ರ ಅನುಷ್ಕಾ ಬಗ್ಗೆನೇ ಹೇಳಕ್ ಹೋಗ್ತಿದ್ಯಲ್ಲ. ಆ ಸಂದರ್ಭದಲ್ಲಿ ನೀನೇನಾರು ಹೇಳಿದ್ರೆ ಖಂಡಿತ ಅಮ್ಮ ಅವ್ರು ನಂಬ್ತಿರ್ಲಿಲ್ಲ. ನೀನೇ ಅವ್ರ ದೃಷ್ಟಿಲಿ ಕೆಟ್ಟೋಳಾಗ್ತಿದ್ದೆ. ನನ್ಗನ್ಸುತ್ತೆ ಅನುಷ್ಕಾ ಅವ್ರ ವಿರುದ್ಧ ಬಲವಾದ ಸಾಕ್ಷಿ ಸಿಗೋವರೆಗೂ ಈ ವಿಷಯನ ಹೇಳ್ದೇ ಇರೋದೇ ವಾಸಿ. ಹಾಗಂತ್ಯ ಸಾವಿತ್ರಕ್ಕ? ಹೌದು ಪಾರ್ವತಿ, ಈ ಸಮಸ್ಯೆ ಬಗೆಹರುವವರೆಗೂ ಎಲ್ಲರ ದೃಷ್ಟಿಲೂ ನೀನು ತುಂಬಾ ಒಳ್ಳೆಯವಳಾಗಿರ್ಬೇಕು. ಅಖಿಲಮ್ಮ ಅವ್ರ ದೃಷ್ಟಿಲಿ ನೀನೇನಾರ ಕೆಟ್ಟೋಳಾಗಿ ಹೋದ್ರೆ ಅನುಷ್ಕಾ ಅವರಿಗೆ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ ಕಣೆ. ಅನುಷ್ಕಾ ಅವ್ರ ಬಗ್ಗೆ ಅಮ್ಮ ಅವ್ರ ಮನಸ್ಸಲ್ಲಿ ಬೇರೆ ಸ್ಥಾನನೇ ಇದೆ, ಒಳ್ಳೆ ನಂಬಿಕೆ ಇದೆ. ನನ್ಗನ್ಸುತ್ತೆ ನೀನ್ ಕಾಯೋದೇ ವಾಸಿ. ದುಡುಕ್ಬೇಡ ಪಾರು. ಮನುಷ್ಯ 10 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ್ರೂ ಅವನ ತಪ್ಪಿತಸ್ಥ ಅಂತಾನೆ ನೋಡ್ತಾರೆ. ಅವನು ಮಾಡಿರೋ 10 ಒಳ್ಳೆ ಕೆಲಸ ಯಾರಿಗೂ ಕಾಣಲ್ಲ. ನೀನು ಎಲ್ಲರ ದೃಷ್ಟಿಲೂ ಕೆಟ್ಟೋಳಾಗೋದು ನನಗೆ ಸುತ್ತರಾಮ್ ಇಷ್ಟ ಇಲ್ಲ ಪಾರು. ಸರಿ ಸಾವಿತ್ರಕ್ಕ, ನೀನ್ ಹೇಳ್ದಾಗೆ ಸಮಯಕ್ಕೋಸ್ಕರ ಕಾಯ್ತೀನಿ.
ಪ್ರೀತು, ನಮಗ್ ಗೊತ್ತಿರೋದು ಇಷ್ಟೇ ಹೆಸರುಗಳು ಕಣಪ್ಪ. ಹಾ, ನಿನ್ಗಿನ್ನೂ ಒಳ್ಳೆ ಹೆಸರುಗಳು ಬೇಕು ಅಂದ್ರೆ ಈ ಮಕ್ಕಳಿಗೆ ಹೆಸರಿಡೋ ಬುಕ್ಗಳೆಲ್ಲ ಬಂದಿದೆಯಲ್ಲ, ಅದನ್ನ ಹುಡುಕ್ಬಿಟ್ಟು ಒಳ್ಳೆ ಹೆಸರಿಡು. ಕಂಡೋರ್ ಮಕ್ಳಿಗೆ ಹೆಸರಿಡೋಕೆ ನಾವ್ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು? ಇನ್ನು ನಿನ್ನ ಮಗುಗೋ ನಮ್ಮ ಆದಿತ್ಯನ ಮಗುಗೋ ಹೆಸರಿಡ್ಬೇಕು ಅಂದ್ರೆ ನಾವು ಫುಲ್ಲು ಟೆನ್ಷನ್ ತಗೊಂಡು ಹೆಸರಿಡ್ಬೋದು ಅಲ್ವಾ ನನ್ ಗಂಡ ಮೋಹನ್? ಹೇ ದಾಮು, ಪ್ರೀತಿ ಮಗುಗೆ ಏನೋ ಹೆಸರಿಡ್ಬೋದಪ್ಪ. ನಮ್ಮ ಆದಿತ್ಯನ ಮಗುಗೆ ಹೆಸರಿಡಾಗತ್ತೆ? ಅವ್ನಿಗಿನ್ನು ಮದ್ವೆನೇ ಆಗಿಲ್ವಲ್ಲ? ಅಯ್ಯೋ, ಅದಕ್ಕೇನಂತೆ, ಇನ್ ಸ್ವಲ್ಪ ದಿನದಲ್ಲಿ ಆದಿತ್ಯನ್ಗೂ ಅನುಷ್ಕನ್ಗೂ ಮದ್ವೆ ಆಗುತ್ತಲ್ವಾ, ಅವಾಗ ಮಗು ಆಗುತ್ತಲ್ವಾ, ಆವಾಗ ಹೆಸರಿಟ್ರಾಯ್ತು. ಭಾವ, ಬೇಜಾರಾಯ್ತಾ? ಎಲ್ರಿಗೂ ಬೇಜಾರಾಗೋ ಥರ ನಡ್ಕೊಳ್ತಾ ಇರೋದು ನಾನು. ಅದರಲ್ಲೂ ಅಮ್ಮನ ನಂಬಿಕೆಗೆ, ಅನುಷ್ಕಾ ಪ್ರೀತಿಗೆ. ಅಮ್ಮ ನನ್ನ ಅನುಷ್ಕಾ ಮದುವೆ ವಿಷಯ ಯಾವಾಗ ಮಾತಾಡಿದ್ರು ನಾನು ಅವ್ರಿಗೆ ಸಮಾಧಾನ ಆಗೋ ಥರ ಮಾತಾಡಲೇ ಇಲ್ಲ. ಒಂದಿನೂ ಈ ವಿಚಾರದಲ್ಲಿ ನನ್ನಿಂದ ಅವ್ರಿಗೆ ಸಮಾಧಾನ ಸಿಕ್ಕಿಲ್ಲ. ಹಳೆ ನೆನಪುಗಳಿಂದ ಹೊರಗೆ ಬಂದು ಮನೆಯವ್ರ ನೆಮ್ಮದಿಗೋಸ್ಕರ ನಾನು ಒಂದು ಒಳ್ಳೆ ನಿರ್ಧಾರ ತಗೊಳ್ತೀನಿ. ಇಷ್ಟು ಹೆಸರುಗಳಲ್ಲಿ ಬ್ರೋಗಿರೋ ಆ ಅಕ್ಷರದ ವಿಲನ್ ಯಾರು? ಹೇಗೆ ಕಂಡುಹಿಡಿಯೋದು? ಪ್ರೀತು, ಆದಿಭಾವ ಮದ್ವೆನ ಫಿಕ್ಸ್ ಆಗಿರೋ ಡೇಟ್ಗಿಂತ ಇನ್ನೂ ಮುಂಚೆನೆ ಮಾಡಿ ಅಂತ ಅತ್ತೆ ಹತ್ರ ಇವತ್ತು ಹೇಳಿದ್ರೆ ಏನ್ ಮಾಡೋದು? ಏನೋ ಬ್ರೋ ಇವತ್ತು ಮೊಹಮ್ಮದ್ರ ಮದ್ವೆ ಬಗ್ಗೆ ಮಾತಾಡ್ತಾನಂತ. ಹೌದು ಪ್ರೀತು, ಇವತ್ತು ಭಾವ ನನ್ನ ಅನುಷ್ಕಾ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ರು. ಒಂದ್ ವೇಳೆ ಅವ್ರು ಹೇಳ್ದ ಹಾಗೆ ಇವತ್ತೇನಾದ್ರೂ ಅತ್ತೆ ಹತ್ರ ಅವ್ರ ಮದ್ವೆ ವಿಷಯದ ಬಗ್ಗೆ ಮಾತಾಡಿದ್ರೆ ಏನ್ ಮಾಡೋದು? ಕೈ ಚೇನಿನ ರಹಸ್ಯ ಏನು ಅಂತ ನಂಗೆ ಗೊತ್ತಾಗಿದೆ. ಇದನ್ ಯಾರು ಬರ್ದಿರ್ಬೋದು? ಅವತ್ತು ನ್ಯೂ ಇಯರ್ ಪಾರ್ಟಿಗೆ ಪ್ರೀತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ, ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತು ಬೆಳಿಗ್ಗೆ ಅದೇ ಪ್ರೀತು ಬಂದು ಮನೇಲಿರೋರ್ನೆಲ್ಲ ಗುಡ್ಡೆ ಹಾಕೊಂಡು ಆ ಅಕ್ಷರದಿಂದ ಶುರುವಾಗುವ ಹೆಸರುಗಳನ್ನ ಹೇಳಿ ಅಂತ ಕತೆ ಶುರು ಮಾಡ್ದ ಗುರೂಜಿ. ಪ್ರೀತು ಏನಾದ್ರು
ಲೇ ನಮ್ ಗುರೂಜಿ ಊಟಕ್ಕೆ ಬರೋ ಟೈಮ್ ಆಯ್ತು, ಬಡ್ಸೋದಕ್ಕೆಲ್ಲ ರೆಡಿನಾ? ಗುರುಜಿ 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 ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ನಿಮ್ ರೂಮಿಗೆ ಬೇರೆ ಯಾರಾದ್ರೂ ಬಂದಿದ್ರಾ? ನನ್ ರೂಮ್ಗ ನಾನು, ನನ್ ಗಂಡ ಮೋಹನ್, ಈಗ ಬಂದಿರೋ ನನ್ ಮಗಳು ಸೌಜನ್ಯ. ಇನ್ಯಾರು ಹೋಗಿಲ್ಲ. ಇನ್ಯಾರು? ಅವಾಗ ಯಾರ್ಯಾರು ಮನೆ ಕೆಲಸದವ್ರು ಹೋಗ್ತಿರ್ತಾರೆ ಗುರುಜಿ. ರೂಮ್ ಕ್ಲೀನ್ ಮಾಡ್ಬೇಕು ಅಂದಾಗ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಯಾಕೆ ಗುರುಜಿ, ಏನಾದ್ರೂ ಕಳ್ತನ ಆಗಿದ್ಯಾ? ಹೇಳಿ ಗುರುಜಿ. ಹಂಗೇನಾದ್ರೂ ಇದ್ರೆ ಇಡೀ ಮನೆ ಕೆಲಸದವ್ರನ್ನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಹೇಳಿ ಗುರುಜಿ. ಅದೆಲ್ಲ ಏನು ಬೇಡ, ಕಳ್ತನ ಏನು ಆಗಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಗುರುಜಿ ಏನ್ ಗುರುಜಿ ನೀವು ಹಿಂಗ್ ಬರ್ತೀರಾ, ಹಿಂಗ್ ಹೋಗ್ತಿದ್ದೀರಾ? ಇದೇನು ನೆಂಟ್ರು ಮನೆ ಕೆಟ್ಟೋಯ್ತಾ? ಗುರುಜಿ ನೀವ್ ಈ ಮನೆಗೆ ಮದ್ವೆ ಮಾಡ್ಕೊಂಡು ಸೊಸೆಯಾಗಿ ಬರೋರು, ಅಂಥದ್ರಲ್ಲಿ ಬಂದು ಇದ್ದು ಉಂಡು ತಿಂದು ಕುಡ್ದು ಹೋಗ್ಬೇಕಲ್ವಾ? ಗುರುಜಿ ನಿಮ್ಗೆ ಅಂತಾನೆ ಸ್ಪೆಷಲ್ ಆಗಿರೋ ಅಡ್ಗೆನ ಮಾಡ್ತಿದ್ದೀನಿ, ಹೊಟ್ಟೆ ತುಂಬಾ ತಿಂದು ಹೋಗಿರಂತೆ. ಸ್ವಲ್ಪ ಸುಮ್ನಿರ್ತೀರಾ? ನನಗ್ ಮಾಡೋದಿಕ್ ಬೇಜಾನ್ ಕೆಲ್ಸ ಇದೆ ಅಂತ ಹೇಳ್ದೆ ತಾನೆ? ಹೌದಾ? ಇಲ್ವಲ್ಲ, ಯಾವಾಗ ಹೇಳಿದ್ರಿ ಗುರುಜಿ? ಸರಿ, ಈಗ ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನಗ್ ತುಂಬಾ ಕೆಲಸ ಇದೆ, ಅರ್ಜೆಂಟಾಗಿ ಹೋಗ್ಬೇಕು. ನೀವೇ ನನ್ನ ಪಾಲಿಂದು ಚೆನ್ನಾಗಿ ತಿಂದು ನೀರ್ ಕುಡ್ದು ಆರಾಮಾಗಿ ನಿದ್ದೆ ಮಾಡಿ. ಸರಿ ಗುರುಜಿ. ಅಲ್ಲ ಗುರುಜಿ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ಗುರುಜಿ. ಅಯ್ಯಯ್ಯೋ, ಗುರುಜಿ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದಾರೆ? ಅರ್ಥನೇ ಆಗ್ತಿಲ್ವಲ್ಲ. ಇದ್ರಲ್ಲಿ ಬರ್ದಿರೋ ಕೈ ಚೈನಿನ ವಿಚಾರದ ಬಗ್ಗೆ ಅನುಷ್ಕಾ ಮೇಡಮ್ ಗಾಬರಿ ಆದ್ರು ಅಂದ್ರೆ ಆ ಕೈ ಚೈನ್ಗೂ ಇವ್ರಿಗೂ ಏನೋ ಸಂಬಂಧ ಇದೆ ಅಂತ ಆಯ್ತು. ಹಾಗಾದ್ರೆ ಅವತ್ ನಡೆದಿದ್ದ ಕೊಲೆ ಪ್ರಯತ್ನದ ಹಿಂದೆ ಇವ್ರದೇ ಕೈವಾಡ ಇದೆಯಾ? ಬಿಡು ಪ್ರೀತು, ಯಾಕೆ ನಾನು ಇಲ್ಲಿ ಕರ್ಕೊಂಬಂದೆ? ಮದ್ವೆ ವಿಷಯ ಮಾತಾಡ್ಬೇಕು ಅಂತ ನಾನು ಅಮ್ಮನ ಹತ್ರ ಹೋಗಿದ್ದೆ. ನೀನ್ ಬಂದು ಅದನ್ನು ಮಾತಾಡಕ್ ಬಿಡ್ದೆ. ಅದ್ಯಾವ್ದೋ ಟೆಂಡರ್ ವಿಷಯ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ಯಲ್ಲ, ಯಾಕೆ? ಯಾಕಂದ್ರೆ ನಿನ್ ಮಾಮ್ ಹತ್ರ ನೀನ್ ಮದ್ವೆ ಪ್ರೀಪೋನ್ ಆಗೋದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ಕರ್ಕೊಂಬಂದೆ. ಏನು? ನಾನು ಮದ್ವೆ ವಿಷಯ ಮಾತಾಡಬಾರ್ದು ಅಂತ ಕರ್ಕೊಂಬಂದ್ಯಾ? ಯಾಕೆ ಪ್ರೀತು? ಇನ್ನು ಎಷ್ಟು ದಿನ ಸಿಗದೆ ಇರೋ ಹುಡುಗಿಗೋಸ್ಕರ ನೋವು ತಿನ್ಲಿ, ಎಲ್ರಿಗೂ ನೋವು ಕೊಡ್ಲಿ? ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ಇಲ್ಲ ಪ್ರೀತು, ನಾನ್ ಯಾರ ಮಾತನ್ನು ಕೇಳಲ್ಲ. ಅನುಷ್ಕಾ ಜೊತೆ ಆದಷ್ಟು ಬೇಗ ನನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ದಯವಿಟ್ಟು ಈ ವಿಷಯದಲ್ಲಿ ಯಾರು ನನ್ನ ಬಲವಂತ ಮಾತಾಡಿಬೇಡಿ. ನಾನು ಇವಾಗಲೇ ಈ ವಿಷಯನ ಅಮ್ಮಂಗೋಗಿ ಹೇಳ್ತೀನಿ. ಯಜಮಾನ್ರೆ, ಒಂದ್ ನಿಮಿಷ. ನೀವೀಗ ಅಮ್ಮನ ಹತ್ರ ಹೋಗಿ ಬೇಗ ಮದ್ವೆ ಮಾಡಿ ಅಂತ ಕೇಳ್ಕೊಂಡ್ರೆ ನಿಮ್ ಪ್ರೀತಿನ ಕಳ್ಕೋಬೇಕಾಗತ್ತೆ ಯಜಮಾನ್ರೆ. ಇವತ್ತಲ್ಲ ನಾಳೆ ನೀವು ಪ್ರೀತಿಸ್ತಿರೋ ಆ ಹುಡುಗಿ ಖಂಡಿತ ನಿಮಗ್ ಸಿಕ್ಕೇ ಸಿಗ್ತಾಳೆ. ಆ ಭರವಸೆ ನಮ್ಗಿದೆ. ಅದಕ್ಕೆ ಅಮ್ಮನ ಹತ್ರ ನಿಮ್ ಮದ್ವೆ ವಿಷಯನ ಹೇಳೋದ್ ಬೇಡ ಅಂತ ಚಿಕ್ಕ ಯಜಮಾನ್ರು ನಿಮ್ಮನ್ನಿಲ್ಲಿ ಕರ್ಕೊಂಡ್ ಬಂದಿತ್ತು. ದಯವಿಟ್ಟು ನನ್ನ ಮಾತನ್ನ ಕೇಳಿ, ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೋಬೇಡಿ ಯಜಮಾನ್ರೆ. ಎಲ್ರು ಕಣ್ಣಿನ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ದಾರೆ ಹೊರತು ಅವಳು ಯಾರು, ಎಲ್ಲಿದ್ದಾಳೆ, ಸಿಗ್ತಾಳ ಅಥವಾ ಇದ್ದಾಳ ಇಲ್ವೋ ಅಂತ ಯಾರಾದ್ರೂ ಒಬ್ರು ಹೇಳಿ ಸಾಕು. ನಾನು ಅಮ್ಮನ ಹತ್ರ ಹೋಗಲ್ಲ, ನಮ್ಮ ಮದುವೆ ಬಗ್ಗೆ ಮಾತಾಡಲ್ಲ. ಭರವಸೆನೇ ಇಲ್ಲದೆ ಇರೋದ್ರ ಬಗ್ಗೆ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಪಾರ್ವತಿ. ಈ ಸತ್ಯ ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ರಮೇಶಣ್ಣ, ಯಜಮಾನ್ರೆ, ಇವ್ರ ಅಣ್ಣನ್ ಬಾಳಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾ? ಅವ್ರಿವತ್ತಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಇವ್ರ ಅಣ್ಣ ಮದ್ವೆ ಆಗಿ 10 ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಆದ್ರೂ ಅವ್ರ ಭರವಸೆ ಕಳ್ಕೊಳ್ಳಿಲ್ಲ, ದೇವ್ರ ಮೊರೆ ಹೋದ್ರು. ಅದ್ರ ಪ್ರತಿಫಲವಾಗಿ ಇವಾಗ ಅವ್ರಿಗೆ ಮಕ್ಕಳಾಗ್ತಾ ಇದೆ. ಇದಕ್ಕೇನ್ ಹೇಳ್ತೀರಾ?
ಇದಕ್ಕೂ ನನ್ನ ವಿಷಯಕ್ಕೂ ಏನ್ ಸಂಬಂಧ ಪಾರ್ವತಿ? ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ಕೆಲವು ಸಲ ನಂಬಿಕೆ ಇಲ್ದಿರೋ ವಿಷಯಗಳೇ ಪವಾಡ ಸೃಷ್ಟಿ ಮಾಡುತ್ತೆ. ಈಗ ನಿಮ್ ಜೀವನದಲ್ಲಿ ಆಗ್ಬೇಕಾಗಿರೋದು ಅದೇ. ಅಂದ್ರೆ ಇವ್ರ ಅಣ್ಣ ಅತ್ತಿಗೆ ದೇವ್ರ ಮೊರೆ ಹೋಗಿದ್ ರೀತಿಲೆ ಈ ಸಂದರ್ಭದಲ್ಲಿ ನೀವು ಕೂಡ ಯಾಕೆ ದೇವ್ರ ಮೊರೆ ಹೋಗ್ಬಾರ್ದು? ಪಾರ್ವತಿ, ನಂಗೆ ದೇವರಲ್ಲಿ ಭಕ್ತಿ ಇದೆ, ಆದ್ರೆ ಈ ವ್ರತ ಪೂಜೆ ಅನ್ನೋದನ್ನ ನಾನು ನಂಬಲ್ಲ. ನಂಬಲೇಬೇಕಾದಂತ ಸಂದರ್ಭ ಬಂದಿದೆ ಯಜಮಾನ್ರೆ. ಉದಾಹರಣೆಗೆ ಇವ್ರ ಅಣ್ಣ ಅತ್ತಿಗೆನೇ ಇದಾರಲ್ಲ. ಆ ದೇವ್ರನ್ನ ನಂಬಿ ಪೂಜೆ ಪುನಸ್ಕಾರ ಅಂತ ಮಾಡಿದ್ರೆ ಆ ದೇವ್ರ ನಿಮ್ ಕೈ ಹಿಡಿಬಹುದು, ಆ ಹುಡುಗಿ ನಿಮಗ್ ಸಿಗ್ಬೋದಲ್ವಾ? ಯಾಕೆ ನಮಗೋಸ್ಕರ ಕೊನೆ ಪ್ರಯತ್ನ ಮಾಡಬಾರ್ದು? ನನ್ನ ತಲೆಯಿಂದಾನೇ ತೆಗ್ದಾಕ್ಬೇಕು ಅನ್ಕೊಂಡಿರೋ ವಿಷಯನ ಪದೇ ಪದೇ ನನಗೆ ಯಾಕೆ ನೆನಪು ಮಾಡ್ತಾ ಇದ್ದೀರಾ? ಇದರಿಂದ ನನ್ನ ನೆಮ್ಮದಿನೇ ಹಾಳಾಗಿದೆ. ನೋಡಿ ಯಜಮಾನ್ರೆ, ನಿಮ್ ಪ್ರೀತಿ ನಿಜವಾದ್ದೇ ಆಗಿದ್ರೆ ಖಂಡಿತ ನೀವ್ ಈ ಪ್ರಯತ್ನನ ಮಾಡೇ ಮಾಡ್ತೀರಾ. ಹೌದು ಬ್ರೋ, ನ್ಯಾಯವಾಗಿ ಆ ಹುಡುಗಿ ಪ್ರೀತಿ ನಿಂಗೆ ಸಿಗ್ಬೇಕು. ನಮ್ಮೆಲ್ಲರಿಗೋಸ್ಕರ ಇದೊಂದು ಪ್ರಯತ್ನ ಮಾಡು ಪ್ಲೀಸ್. ಭಾವ, ನಿಜವಾದ ಪ್ರೀತಿ ಸೋಲ್ಬಾರ್ದು ಅಂತ ನೀವೇ ನಮಗೆ ಹೇಳಿದ್ರಿ. ಕೊನೆ ಕ್ಷಣದವರೆಗೂ ನಮ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ಬೇಕು ಅಂತ ನೀವೇ ನಮಗೆ ಹೇಳ್ಕೊಟ್ಟಿದ್ರಿ. ಈಗ ಅದನ್ನ ಮರ್ತೋದ್ರ ಭಾವ? ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಮಗೋಸ್ಕರ ಈ ಪ್ರಯತ್ನ ಮಾಡಿ ಯಜಮಾನ್ರೆ. ಇದರಿಂದ ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ. ಅಮ್ಮ ಕಷ್ಟ ಅಂತ ಬಂದಾಗ ಗುರುಗಳ ಹತ್ರ ಹೋಗಿ ಪರಿಹಾರ ಕೇಳ್ತಿರ್ಲಿಲ್ವಾ? ಇದು ಹಾಗೆ. ಸರಿ, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ಒಪ್ಕೋತೀನಿ. ಏನು, ನಾನು ವ್ರತ ಮಾಡ್ಬೇಕಾ? ಇಲ್ಲ ಪಾರ್ವತಿ, ನನಗೆ ಈ ಕೆಲಸ ಮಾಡೋದಕ್ಕಾಗಲ್ಲ. ಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಕೈ ಮುಗಿಯನ್ನು ಮುಗಿತೀನಿ, ಆದ್ರೆ ಈ ವ್ರತ ಪೂಜೆ ಪುನಸ್ಕಾರ ಇವೆಲ್ಲ ನನ್ನ ಹತ್ರ ಆಗಲ್ಲ. ಈ ತರ ಕೆಲಸಗಳನ್ನ ನಾನು ಯಾವತ್ತೂ ಮಾಡಿಲ್ಲ. ದಯವಿಟ್ಟು ಈ ಒಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ ಪ್ಲೀಸ್. ನಿಂತ್ಕೊಳ್ಳಿ ಯಜಮಾನ್ರೆ, ನಿಮಗ್ ಕಣ್ಣಿನ ಹುಡುಗಿ ಮೇಲೆ ಪ್ರೀತಿ ಇಲ್ವಾ? ಆ ವಿಷಯ ಯಾಕೀಗ? ವಿಷಯ ಇರೋದಕ್ಕೆ ಹೇಳ್ತಿರೋದು. ಈ ವ್ರತ ಮಾಡಿಸ್ತಿರೋ ಉದ್ದೇಶನೇ ನೀವು ಪ್ರೀತಿಸ್ತಿರೋ ಆ ಕಣ್ಣಿನ ಹುಡುಗಿ ನಿಮಗ್ ಸಿಗ್ಲಿ ಅಂತ. ಅದು ಫಲಿಸ್ಬೇಕು ಅಂದ್ರೆ ನೀವು ಪೂಜೆ ಕೂರ್ಬೇಕು, ವ್ರತ ಮಾಡ್ಬೇಕು. ಒಂದ್ ವೇಳೆ ಆ ಕಣ್ಣಿನ ಹುಡುಗಿ ನಿಮಗ್ ಸಿಗದ್ ಬೇಡ ಅನ್ನೋದಾದ್ರೆ ಪೂಜೆ ಕೂರ್ಬೇಡಿ. ನಿಮ್ ಪ್ರೀತಿ ಬಗ್ಗೆ ನಿಮಗ್ ನಂಬಿಕೆ ಇಲ್ಲ ಅನ್ನೋದಾದ್ರೆ ವ್ರತ ಮಾಡಬೇಡಿ. ಇದಕ್ಕಿಂತ ಇನ್ನೇನು ಹೇಳೋದಕ್ಕಾಗಲ್ಲ ಯಜಮಾನ್ರೆ. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ಪಾರ್ವತಿ, ನನ್ನ ಮಾತು ಕೇಳು. ಕೇಳಲ್ಲ ಯಜಮಾನ್ರೆ. ಈ ವಿಷಯದಲ್ಲಿ ನೀವು ನನ್ನ ಮಾತನ್ನ ಕೇಳ್ತೀರಾ? ಕೇಳ್ಬೇಕು ಅಷ್ಟೆ. ನೀವ್ ನಾಳೆ ದೇವಸ್ಥಾನಕ್ಕೆ ಬರ್ತೀರಾ, ವ್ರತ ಮಾಡ್ತೀರಾ. ಅಖಿಲ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಅವಳು ಯಾರು? ಅವಳು ಕಳಿಸಿದ್ದು ಅದು. ಏನಾಯ್ತು ಅಖಿಲ?
ರಘು ರಘು ನನ್ ಕನ್ಸಲ್ಲಿ ಅವಳು ಕಳಿಸಿದ್ದು ಈ ಚಾಕು ಇದು ನನ್ ಕನ್ಸಲ್ಲಿ ಬಂದಿತ್ತು ರಘು. ಈ ಚಾಕುನ ನೀನಿನ್ನೂ ಮರ್ತಿಲ್ವಾಕಿಲ್ಲ? ಹೇಗ್ ಮರೆಯಕ್ಕಾಗತ್ತೆ ರಘು, ಹೇಗ್ ಮರೀಲಿ? ಯಾವತ್ತು ಇದು ನಮ್ಮ ಮನೆಗ್ ಬಂತೋ ಅವತ್ತಿಂದ ನನ್ನ ಆತಂಕ ಇನ್ನೂ ಜಾಸ್ತಿ ಆಗಿದೆ. ಅವಳು ಕಳಿಸಿದ ದಿವಸದಿಂದ ನನಗಿನ್ನೂ ಭಯ ಹೆಚ್ಚಾಗ್ತಾನೆ ಇದೆ. ಅವಳಿಂದ ನಮ್ಮ ಮಕ್ಕಳಿಗೆ ಏನಾದ್ರೂ. ಅವಳು ನಮ್ಮ ಮಕ್ಕಳಿಗೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಳ ದ್ವೇಷ ಇರೋದು ನಮ್ಮ ಮೇಲೆ, ಮಕ್ಕಳ ಮೇಲೆ ಅಲ್ಲ. ಈಗ ಇದಕ್ಕಿದ್ದಾಗೆ ಚಾಕು ನಿನ್ ಕನ್ಸಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಈ ಚಾಕು ಅಥವಾ ಅವಳ ಬಗ್ಗೆ ಮತ್ತೆ ನೀನ್ ನೆನಪು ಮಾಡ್ಕೊಂಡಿದ್ಯಾ. ಅದಕ್ಕೆ ನಾನು ಆವತ್ತೇ ಹೇಳಿದೆ ಈ ಚಾಕುನ ಬಿಸಾಕೋಣ ಅಂತ. ನೀನ್ ನನ್ನ ಮಾತು ಕೇಳಿಲ್ಲ. ಇಲ್ಲ ರಘು, ಇದು ನಮ್ಮ ಮನೆಯಿಂದ ಹೊರಗೆ ಹೋದ್ರೆ ನಮ್ಮನೆ ಜನಕ್ಕೆ ಅಪಾಯ ಕಾದಿದೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅದಕ್ಕೆ ಇದನ್ನ ಇಲ್ಲೇ ಸೇಫ್ ಆಗಿ ಇಟ್ಟಿದ್ದೀನಿ. ಆಯ್ತು ಕೊಡು, ನಾನು ಹೇಳ್ತೀನಿ. ನೋಡು, ನೀನ್ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್. ಬಾ ಮಲ್ಕೋ ಮಲ್ಕೋ ನೀನು ಬಾ. ಏನೂ ಆಗಲ್ಲ, ಸಮಾಧಾನದಿಂದ. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೋ.